ಈ ಚಿಪ್ಸ್ ಮೇಲೆ ಕೆಚಪ್ಪು ಇರುತ್ತೆ ಅಂತ ಬರ್ತಿದ್ದಾರೆ, ಒಳಗಡೆ ಇದೆಯಾ? ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇದು ಥರ್ಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಬ್ಯೂಟಿಫುಲ್ ವ್ಯೂ ಇಂದ ನಾನು ಡೇನ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸೊ ಬೇಗ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ನಾನು ಕಾಫಿ ಕುಡಿದೆ. ಸೊ ಕಾಫಿ ಇಲ್ಲದೆ ನನ್ನ ಡೇ ಸ್ಟಾರ್ಟ್ ಆಗಲ್ಲ, ಯಾಕಂದರೆ ಇದು ಒಂಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಬೆಳಗ್ಗೆ ಮತ್ತು ಸಾಯಂಕಾಲ ಕಾಫಿ ಬೇಕೇ ಬೇಕು. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ಮಾಡಿಕೊಂಡೆ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡಿದ್ದೆ. ಸೊ ಇದು ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಬೇಕಂದರೆ ನಾನು ಲಿಂಕ್ ಮಾಡಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಪ್ರೆಸ್ ಮಾಡಿ ನೀವು ಈ ರೆಸಿಪಿನ ಮಾಡ್ಕೊಬೋದು ತುಂಬ ಈಸಿಯಾಗಿ. ಅದಾದಮೇಲೆ ಹೆಲ್ದಿ ಆಗೋಕ್ಕೆ ಸ್ವಲ್ಪ ಕಿವಿ ಮತ್ತು ಆರೆಂಜ್ ಫ್ರೂಟ್ ತಿಂದೆ. ಸೊ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಅಟ್ಲೀಸ್ಟ್ ದಿನಕ್ಕೆ ಸ್ವಲ್ಪ ಫ್ರೂಟ್ಸು ಮತ್ತು ಹೆಲ್ತಿಯಾಗಿರೋದು ತಿನ್ನಬೇಕು. ಅದಾದಮೇಲೆ ಈ ಆರೆಂಜ್ ಪೀಲ್ನ ನಾನು ಯಾವಾಗಲೂ ಬಿಸಾಕಲ್ಲ. ಇದರಿಂದ ನಾನು ಒಂದು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಸೊ ನಿಮಗೂ ಕೂಡ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಚಿಪ್ಸ್ನ ತೊಗೊಂಬಂದೆ. ಸೊ ಶಾಪಲ್ಲಿ ನಾನು ನೋಡಿದ ತಕ್ಷಣ ಇದು ನನ್ನ ಕಣ್ಣಿಗೆ ಅಟ್ರ್ಯಾಕ್ಟ್ ಆಯಿತು, ಯಾಕಂದರೆ ಇದ್ರ ಮೇಲೆ ಕೆಚಪ್ ಫ್ರೀ ಅಂತ ಬರ್ತಿತ್ತು. ಸೊ ಒಳಗಡೆ ಕೆಚಪ್ ಇರುತ್ತಾ ಇಲ್ವಾ ಅಂತ ಕ್ಯೂರಿಯಾಸಿಟಿಗೆ ತೊಗೊಂಬಂದೆ. ಬಟ್ ಆ್ಯಕ್ಚುಲಿ ಏನು ಅಂದರೆ ಕೆಚಪ್ ಇತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಟೆಂಪಲ್ನಲ್ಲಿ ಡಿನ್ನರ್ ಮಾಡಿ ತುಂಬ ಪೀಸ್ಫುಲ್ ಅನಿಸ್ತು. ಅದಾದಮೇಲೆ ದೇವಸ್ಥಾನದಿಂದ ಬರುವಾಗ ನನ್ನ ಕಣ್ಣಿಗೆ ಬ್ರೌನಿ ಕಾಣಿಸ್ತು. ಸೊ ಅಲ್ಲಿ ಕೂಡ ಒಂದು ಸ್ಟಾಪ್ ಕೊಟ್ಟು ಟೇಸ್ಟ್ ಮಾಡಿ ಅದಾದಮೇಲೆ ನನ್ನ ಡೇನ ಎಂಡ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸೊ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.